ವಿದ್ಯಾರ್ಥಿಗಳಿಗೆ ಉತ್ತಮ ಸಂಸ್ಕಾರ ನೀಡುವ ಮತ್ತು ಉಜ್ವಲ ಭವಿಷ್ಯ ರೂಪಿಸುವ ದೊಡ್ಡ ಜವಾಬ್ದಾರಿ ಶಿಕ್ಷಕರ ಮೇಲಿದ್ದು, ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕರ್ತವ್ಯ ನಿರ್ವಹಿಸಬೇಕೆಂದು ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಂಶುಪಾಲ OM ಪಂಕಜಾಕ್ಷನ್ ಕರೆ ನೀಡಿದ್ದಾರೆ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ವತಿಯಿಂದ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಇಂದಿನಿಂದ ಜೂನ್ 24ರವರೆಗೆ ಶಿಕ್ಷಕರಿಗಾಗಿ ನಡೆಯುವ ಮೂಲ ತರಬೇತಿ ಮತ್ತು ಮುಂದುವರೆದ ತರಬೇತಿ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ತರಬೇತಿ ಶಿಬಿರಗಳು ಬದಲಾವಣೆಗೆ ದಾರಿಯಾಗಿದೆ, ಶಿಸ್ತು ರೂಪಿಸುತ್ತದೆ, ಸಮಾಜಮುಖಿಯಾಗಿ ಬೆಳೆಯಲು ಸಹಕರಿಸುತ್ತದೆ, ಸಕಾರಾತ್ಮಕ ಚಿಂತನೆ, ದೃಢತೆ, ವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನಕಾರಾತ್ಮಕ ಚಿಂತನೆ ಬಿಡಲು ಸಹಕಾರಿಯಾಗಿದೆ ಎಂದರು. ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳಬೇಕು. ವಿದ್ಯಾರ್ಥಿಗಳ ಆಸಕ್ತ ವಿಷಯಗಳಿಗೆ ಪ್ರೋತ್ಸಾಹ ನೀಡುವ ಮೂಲಕ ಮುಂದಿನ ಸಮಾಜಕ್ಕೆ ಉತ್ತಮ ವ್ಯಕ್ತಿಗಳನ್ನು ರೂಪಿಸಬೇಕೆಂದು ಪಂಕಜಾಕ್ಷನ್ ಸಲಹೆ ನೀಡಿದರು. This function and conducting this program for a well-disciplined group of teachers. We are always in touch with all the office peers of Scout and Guides. We maintain a very good relation here, and thereby we feel happy to extend any facility what is available here with us to you. Then coming to this camp, I know that you are attending this basic course as well as advanced course. I'm not very much exposed to the Scout and Guide movement and all when I was a student or as a teacher also. Only we heard, and we have also a unit here, but it is not that much active. We need to make it active. Still a long distance to go. So on this occasion, I have nothing to give you as something special to you because you are all teachers. You know what to do with your job, what to do with your Scout and Guide movement, and you are well experienced. You have your own philosophy to lead your children and to lead yourselves. So if I speak something here, I think ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ನಗರಸಭೆ ಪೌರಾಯುಕ್ತ ವಿಜಯ್, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ತರಬೇತಿ ಮುಖ್ಯ. ಒಬ್ಬ ವ್ಯಕ್ತಿ ಯಾವುದೇ ಕಾರ್ಯ ಮಾಡಬೇಕಾದರೂ ಅದಕ್ಕೆ ತರಬೇತಿಯ ಅಗತ್ಯವಿದೆ. ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೂ ತರಬೇತಿಯ ಅವಶ್ಯಕತೆ ಇದ್ದು, ಇದಕ್ಕೆ ಅಂತ್ಯ ಮತ್ತು ಆರಂಭವೆನ್ನುವುದಿಲ್ಲ ಎಂದು ಅಭಿಪ್ರಾಯಪಟ್ಟರು. ಸಾವಿನವರೆಗೂ ಬೇಕು. ತರಬೇತಿ ಇಲ್ಲದೆ ನಾನೇನಾದರೂ ಕೆಲಸ ಮಾಡ್ತೀನಿ ಅಂದರೆ ಮಾಡ್ಬೋದು, ಅದು ಪರಿಶುದ್ಧವಾಗಿ ಒಂದು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಇರೋದು. ಒಬ್ಬ ರೈತನಿಗೆ ತರಬೇತಿ ಬೇಕು, ಒಬ್ಬ ವ್ಯಾಪಾರಸ್ಥನಿಗೆ ತರಬೇತಿ ಬೇಕು, ಒಬ್ಬ ಕೂಲಿ ಕಾರ್ಮಿಕನಿಗೆ ತರಬೇತಿ ಬೇಕು. ನೀವು ಏನು ಬೇಡ, ಒಬ್ಬ ಗಾರೆ ಕೆಲಸದವನಿಗೆ ತರಬೇತಿ ಬೇಕು. ತರಬೇತಿ ಇಲ್ಲದೆ ಏನಾಗುತ್ತೆ ಹೇಳಿ ನೋಡೋಣ. ಅದು ಬೇಡ, ಮನೆಯಲ್ಲಿ ಅಡುಗೆ ಮಾಡಬೇಕು, ತರಬೇತಿ ಬೇಕೋ ಬೇಡ, ಅವಶ್ಯಕತೆ ಇದೆ, ನೀಡಿದೆ. ನಾವು ಏನೇ ಕೆಲಸ ಮಾಡೋದು ಬೇಕು. ನಾನು 1998ರಲ್ಲಿ ಅಪಾಯಿಂಟ್ ಆದಾಗ ತರಬೇತಿಗೆ ಆಗ್ತಾಯಿದ್ರು. ಅವಾಗ ನಾನು ಯಾವ ತರಬೇತಿಗೂ ತಪ್ಪಿಸ್ಕೊಳ್ಳಲ್ಲ. ಇವತ್ತು ಕೂಡ ತರಬೇತಿಗೆ ಹಾಕಿದ್ರೆ ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಬಿಟ್ಟು ಇನ್ನೊಬ್ಬರು ಚಾರ್ಜ್ ಕೊಟ್ಟು ಹೋಗ್ತೀನಿ. ಬಟ್ ಅಲ್ಲಿಗೆ ಹುಡ್ಕೊಂಬರ್ತಾರೆ ಸೈನ್ಗೆ ಹಾಕ್ಸ್ಕೊಳ್ಳಿಕ್ಕೆ, ಅರ್ಜೆಂಟ್ ಇರುತ್ತಲ್ಲ ಆ ಥರ. ಬಟ್ ತರಬೇತಿಗೆ ಮಿಸ್ ಆಗಲ್ಲ. ಯಾಕೆಂದರೆ ತರಬೇತಿ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ, ನಮ್ಮ ಒಂದು ಜೀವನಕ್ಕೆ ಮತ್ತು ನಮ್ಮ ವೃತ್ತಿಗೆ ಮತ್ತು ನಮ್ಮ ಈ ಸಮಾಜಕ್ಕೆ ಅದು ಬೇಕು. ತರಬೇತಿ ಇಲ್ಲದೆ ನಾವೇನು ಕೂಡ ಮಾಡಲಿಕ್ಕಾಗಲ್ಲ. ಹಾಗಾಗಿ ತರಬೇತಿ ಭಾಳ ಪ್ರಾಮುಖ್ಯವಾದಂಥ. ತರಬೇತಿಗೆ ನಾವು ವಯಸ್ಸು, ಅಂತರ ಮತ್ತು ಇದನ್ನು ಯಾವುದನ್ನು ಕೂಡ ಜೋಡಿಸ್ಲಿಕ್ಕಾಗಲ್ಲ ಮತ್ತು ಅದನ್ನು ಸೇರಿಸ್ಲಿಕ್ಕಾಗಲ್ಲ. ತರಬೇತಿ ಎಲ್ಲರಿಗೂ ಕೂಡ ಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಪ್ರಧಾನ ಆಯುಕ್ತ KT ಬೇಬಿ ಮ್ಯಾಥ್ಯೂ, ಶಿಕ್ಷಕರು ಶಿಲ್ಪಿಗಳಿಗೆ ಸಮಾನ. ವಿದ್ಯಾರ್ಥಿಗಳನ್ನು ತಿದ್ದಿ ತೀಡಿ ಉತ್ತಮ ಮಾರ್ಗದರ್ಶನ ನೀಡಿದರೆ ನಮ್ಮ ದೇಶದ ಅತ್ಯಮೂಲ್ಯ ವ್ಯಕ್ತಿಗಳಾಗುತ್ತಾರೆ ಎಂದರು. ಸರ್ಕಾರದ ಆದೇಶದ ಮೇರೆಗೆ ಎಲ್ಲ ಶಾಲೆಗಳಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ದಳಗಳನ್ನು ಆರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು. ಆಡಳಿತ ಮಂಡಳಿ ಸಹಕಾರ ನೀಡಬೇಕೆಂದು ತಿಳಿಸಿದರು. ಇದೊಂದು ಭಾಗ್ಯ, ಸೌಭಾಗ್ಯ. ಯಾಕಂದರೆ ನೀವು ಈಗ ಮುಂದುವರೆದ ತರಬೇತಿಗೆ ನೀವೇನು ಬಂದಿದ್ರ, ನಿಮ್ಮನ್ನೆಲ್ಲ ಶಿವಮೊಗ್ಗ ಇದು ದೊಡ್ಡಬಳ್ಳಾಪುರ ಅಥವಾ ಉಡುಪಿಗೆ ಈಗ ಆದೇಶ ಬಂದಿದೆ, ಪುನಃ ಉಡುಪಿಗೆ ಹೋಗಲೇಬೇಕು ಅಂತ ಹೇಳೋದು. ಆದ್ದರಿಂದ ನಿಮಗೊಂದು ಅವಕಾಶ ಸಿಕ್ಕಿದೆ. ನೀವು ಇಲ್ಲಿ ಬಂದಿದ್ದೀರಾ, ಪಡೆದುಕೊಳ್ಳಿ ಅಂತ ನಾನು ಒಂದು ಮಾತನ್ನು ಹೇಳ್ತಾ, ಈಗ ನಮಗೆ ಇನ್ನೊಂದು ಕ್ವಶನ್ ಅಂದರೆ ಪ್ರೆಸೆಂಟ್ ಶಾಲೆಯ ಪ್ರಿನ್ಸಿಪಾಲ್ ಅವರ ಶಾಲೆಗೆ ಒಂದು ವಾರಕ್ಕೆ ರಜೆ ಹಾಕ್ಕೊಂಡು ಇಲ್ಲಿ ಬಂದಿದ್ದಾರೆ. ಅವರ ಇಂಟ್ರೆಸ್ಟ್ ಎಷ್ಟಿದೆ, ಅವರ ಕಡೆಯಿಂದ ಎಲ್ಲರನ್ನ ಕರ್ಕೊಂಡ್ಬಂದಿದ್ದಾರೆ. ಅವರು ಮೇಡಮ್ ಅವರು ಎಲ್ಲರೂ ಹೀಗೆ ತುಂಬ ಜನ ನಮ್ಮೊಡನೆ ತರಬೇತಿಯನ್ನು ಮುಂದುವರೆದ ತರಬೇತಿಗಾಗಿ ಬಂದಿದ್ದಾರೆ. ಮತ್ತು ನೀವು ಶಿಕ್ಷಕರು ನಮ್ಮಲ್ಲಿ ಅಂದರೆ ಆಯ್ಕೆ ಮಾಡಿದರೆ ಕೆಲವರೇ ಸಿಗ್ತಾರೆ, ರ್ಯಾಂಡಮ್ ಆದರೆ ತುಂಬ ಬರ್ತದೆ. ಆದರೆ ಆಯ್ಕೆ ಆದವರು ನೀವು ಅಂದರೆ ಈ ಶಿಕ್ಷಕರು ಶಿಲ್ಪಿಗಳಿಗೆ ಸಮಾನ. ರಾಮಲಲ್ಲ ದೇವರ
ಆ ವಿಗ್ರಹವನ್ನು ಕೆತ್ತಿದ್ದು ಆ ಕಲ್ಲು ಎಷ್ಟು ಕೋಟಿ ವರ್ಷಗಳಿಂದ ಮೈಸೂರು ಜಿಲ್ಲೆಯಲ್ಲಿ ಅಲ್ವಾ? ಆ ಕಲ್ಲನ್ನು ಉತ್ತಮವಾದಂಥ ಶಿಲ್ಪಿ ಅದನ್ನು ಕೆತ್ತನೆಯನ್ನು ಮಾಡಿದ್ರಿಂದ ಅದು ಪ್ರಪಂಚದ ಕಣ್ಣಿಗೆ ಬೀಳುವಂಗೆ ಮಾಡಿದರು. ಯಾರು ಮಾಡಿದರು? ಒಬ್ಬ ಶಿಲ್ಪಿಯ ನಾಜೂಕು ಅಲ್ವಾ? ಆ ರೀತಿಯಲ್ಲಿ ನಿಮ್ಮಲ್ಲಿ ಮಕ್ಕಳು ಬರ್ತಾರೆ, ಎಷ್ಟೋ ಮಕ್ಕಳಿದ್ದಾರೆ, ನೀವು ಶಿಲ್ಪಿಗಳು. ಅವರನ್ನು ತಿದ್ದಿ ತೀಡಿ ಉತ್ತಮವಾದಂಥ ವಿದ್ಯೆಯನ್ನು ಕೊಟ್ಟರೆ, ಉತ್ತಮವಾದ ಮಾರ್ಗದರ್ಶನವನ್ನು ಕೊಟ್ಟರೆ ಖಂಡಿತವಾಗಲೂ ನಮ್ಮ ದೇಶದ ಅತ್ಯಮೂಲ್ಯವಾದ ಸಂಪತ್ತಾಗ್ತಾರೆ ಮಕ್ಕಳು. ಜಿಲ್ಲಾ ಸ್ಕೌಟ್ಸ್ ಆಯುಕ್ತ ಜಿಮ್ಮಿ ಸಿಕ್ವೆರಾ ಮಾತನಾಡಿ, ಶಿಬಿರದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಮೂಲ ಉದ್ದೇಶ, ಧ್ಯೇಯಗಳು, ಧ್ವಜಾರೋಹಣ ಮತ್ತು ಪ್ರಥಮ ಚಿಕಿತ್ಸೆ, ಶಾರೀರಿಕ ವ್ಯಾಯಾಮ, ಕೌಶಲ್ಯ ಸೇರಿದಂತೆ ವಿವಿಧ ವಿಚಾರಗಳ ಕುರಿತು ತರಬೇತಿ ನೀಡಲಾಗ್ತಿದೆ ಎಂದರು. ಈ ಒಂದು ವಾರ ಕಾಲ ನಾವು ಈ ಶಿಬಿರಾರ್ಥಿಗಳಿಗೆ ಭಾರತ್ ಸ್ಕೌಟ್ಸ್ ಅಂದರೆ ಏನು, ಸ್ಕೌಟ್ನ ಮೂಲ ಉದ್ದೇಶ, ಧ್ಯೇಯಗಳು ಹಾಗೂ ಧ್ವಜಾರೋಹಣ ಯಾವ ರೀತಿ ಮಾಡೋದು, ಧ್ವಜ ಇಳಿಸೋದು ಯಾವ ರೀತಿ, ಈ ಕ್ರಮಗಳು ಮತ್ತು ಕೌಶಲ್ಯಗಳು. ಇಲ್ಲಿ ಕೌಶಲ್ಯಗಳು ಅಂತ ಹೇಳಿದಾಗ ಪ್ರಥಮ ಚಿಕಿತ್ಸೆ, ಪೈನರಿಂಗ್ ಆ್ಯಂಡ್ ಎಸ್ಟಿಮೇಷನ್, ಮ್ಯಾಪಿಂಗ್ ಆ್ಯಂಡ್ ಸ್ಟಾರ್ಗೇಜಿಂಗ್ ಆ್ಯಂಡ್ ಕಂಪಾಸ್. ನಂತರ ಶಾರೀರಿಕ ವ್ಯಾಯಾಮಗಳು, ಇವುಗಳ ಬಗ್ಗೆ ನಾವು ಬೆಳಗ್ಗೆ 5:30 ಗಂಟೆಗೆ ಇವರ ಬೆಳಗಿನ ಜಾವದ ಗಂಟೆಯೊಂದಿಗೆ ರಾತ್ರಿ 10 ಗಂಟೆಯವರೆಗೆ ಇದು ನಿರಂತರವಾಗಿ ನಡೆದುಕೊಂಡು ಹೋಗುತ್ತದೆ. ಇದರಲ್ಲಿ ತರಬೇತಿದಾರರು ಮತ್ತು ಶಿಬಿರಾರ್ಥಿಗಳು ಒಗ್ಗೂಡಿ ನಡೆಸುವಂತಹ ಕಾರ್ಯಕ್ರಮ. ಇದರೊಂದಿಗೆ ನಮಗೆ ಅಡುಗೆ ಮನೆಯಲ್ಲಿ ಅಡುಗೆ ಭಟ್ರು ಸಹ ಅದೇ ಸಮಯಕ್ಕೆ ನಮ್ಮ ಜೊತೆಲೇ ಇರ್ತಾರೆ. ಅವರು ಬೇಗನೆ ಎದ್ದೇಳ್ತಾರೆ, ಕೊನೆಗೆ ಅವರು ಮಲಗೋದು ನಮಗಿಂತ ಲೇಟಾಗಿ. ಈ ರೀತಿ ನಮ್ಮ ಕಾರ್ಯಕ್ರಮ. ಇದರ ಜೊತೆ ನಮ್ಮ ಜಿಲ್ಲಾ ಸಂಸ್ಥೆಯ ಆಡಳಿತ ವೃಂದದವರು ಅವರು ನಮ್ಮ ಜೊತೆ ಬೆಳಗಿನಿಂದ ಸಂಜೆ ನಮ್ಮ ಜೊತೆಯಲ್ಲಿ ಎಲ್ಲ ಕಾರ್ಯಕ್ರಮದ ಚಟುವಟಿಕೆಗಳನ್ನು ಸಾಂಘಿಕವಾಗಿ ನಡೆಸಲು ನಮ್ಮ ಜೊತೆ ಇದ್ದಾರೆ. ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಂತರ ಅದಕ್ಕೆ ಬೇಕಾದ ನಾಯಕರು, ಸ್ಕೌಟ್ ಬೇಕಾದ ಬೇಸಿಕ್ಗೆ ಶಿವಶಂಕರ್ ಶಿವಮೊಗ್ಗದಿಂದ ಆಗಮಿಸಿದ್ದಾರೆ. ನಂತರ ಗೈಡ್ ವಿಭಾಗಕ್ಕೆ ಬೇಸಿಕ್ಗೆ ಅಲಿಮನ್ ಅವರು ಕುಟ್ಟದಿಂದ ಆಗಮಿಸಿದ್ದಾರೆ. ಅದೇ ರೀತಿಯಲ್ಲಿ ಅಡ್ವಾನ್ಸ್ ಕೋರ್ಸ್ಗೆ ಗೈಡ್. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಮಂಜುಳಾ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ಜಿಲ್ಲಾ ಗೈಡ್ಸ್ ಆಯುಕ್ತರಾದ ರಾಣಿ ಮಾಚಯ್ಯ, ಜಿಲ್ಲಾ ಕಾರ್ಯದರ್ಶಿ ಬೊಳ್ಳಜಿರ ಅಯ್ಯಪ್ಪ, ಗೈಡ್ಸ್ ತರಬೇತಿ ಆಯುಕ್ತೆ ಮೈಥಿಲಿ ರಾವ್, ಸಹಾಯಕ ಗೈಡ್ಸ್ ಆಯುಕ್ತೆ ಸುಲೋಚನಾ, ತರಬೇತಿ ನಾಯಕರಾದ ಶಿವಶಂಕರ್, ಗೈಡ್ಸ್ ವಿಭಾಗದ ಸಹ ಕಾರ್ಯದರ್ಶಿ ಈರಮಂಡ ಹರಿಣಿ ವಿಜಯ್, ಸ್ಥಾನಿಕ ಆಯುಕ್ತ HR ಮುತ್ತಪ್ಪ ಮತ್ತಿತರರು ಉಪಸ್ಥಿತರಿದ್ದರು.